गुलबर्गा सिटी में आज मेडिकल एजुकेशन मिनिस्टर डॉक्टर शरण प्रकाश पाटिल ने जिम्स हॉस्पिटल में एक सरप्राइज विजिट करके डेंगू के पेशेंट्स के बारे में इंफॉर्मेशन ली और उनसे बात की। वहां पर जो भी पेशेंट डेंगू के एडमिट हैं उनसे बात करके ट्रीटमेंट कैसा चल रहा है, काफ़ी सारी चीज़ें, काफ़ी सारी पूछताछ शरण प्रकाश पाटिल ने की। और डॉक्टर शरण प्रकाश पाटिल ने बताया कि अब तक 6 पेशेंट्स एडमिट हुए थे डेंगू के, उनमें से 2 पेशेंट्स ठीक होकर अपने घर गए हैं और 4 पेशेंट्स अभी एडमिट हैं और उनके लिए अलग अलग वार्ड बनाया गया है और डॉक्टर्स को काफ़ी सारे इंस्ट्रक्शंस दिए उन्होंने कि किस तरह से ट्रीटमेंट की जाए, किस तरीके से इन केसों को हैंडल किया जाए। डॉक्टर शरण प्रकाश पाटिल और राधा कृष्ण तोडमनी जो कि एमपी ऑफ गुलबर्गा हैं वो भी इनके साथ मौजूद थे। आइए देखते हैं रिपोर्ट। ಯಾಕಾಗಲ್ಲ 50% ಡಿಸ್ಕೌಂಟ್ ಇದೆ ಗವರ್ನಮೆಂಟ್ ಆರ್ಡರ್ ಕಾಸ್ಟ್ ಎಸ್ಸಿಪಿಡಿ ಫ್ರೀ ಅವರಿಗೆ ಸೆಪರೇಟ್ ಇದೆ ಅವರಿಗೆ ಸೆಪರೇಟ್ ಬಿಪಿಎಲ್ ಕಾರ್ಡ್ ಇದೆ ಬಿಪಿಎಲ್ में ಯಾವ ಸ್ಕೀಮ್ ನಾಗ ಡಿಸ್ಕೌಂಟ್ ಬರ್ತದೆ ಎಂಆರ್ಐ ತಗೊಳ್ಳೋದು ಸರ್ ಫಸ್ಟ್ ಉಳಿಕೆಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಎಕ್ಸ್ರೇ ಸಿಟಿ ಸ್ಕ್ಯಾನ್ ಬರ್ತದೆ ಸರ್ ಎಂಆರ್ಐ ಬರ್ತದೆ ಸರ್ ಡಿಪೆಂಡ್ ಅಪಾನ್ ಸಿಟಿ ಸ್ಕ್ಯಾನ್ ಮೇಲೆ ಯಾವ ಸಿಟಿ ಸ್ಕ್ಯಾನ್ ಹೋಗೋ ಅಲ್ಲ ಯಾವುದೇ ಸ್ಕ್ಯಾನ್ ಬಿಪಿಎಲ್ ಕಾರ್ಡ್ ಇದೆ ಎಂಆರ್ಐ ತಗೋತೆ ಎಂಆರ್ಐ ತಗೊಳ್ಳೋದು ಯಾರು ಕೂತಾಡ್ಲಿಲ್ಲ ಓಂ ಪ್ರಕಾಶ್ ಯಾರು ಓಂ ಪ್ರಕಾಶ್ ಏಪ್ರಿಲ್ 21 ತಾರೀಕು ನಮ್ಮ ತಂದೆಯವರಿಗೆ ಅಡ್ಮಿಟ್ ಆಗಿದೆ ಸರ್. ಅಂತ ಸಂದರ್ಭದಲ್ಲಿ ಸಂಡೇ ಇತ್ತು ಸರ್. ನೋಡಿ ನಮ್ಮ ತಂದೆಯವರು ಶ್ರೀನಿವಾಸ ಅವರಿಗೆ ಹೇಳಕ್ಕೆ ನಾನು ಗೊತ್ತಿಲ್ಲ ಸರ್. ಅವರು 2 ಗಂಟೆ ಓಡಾಡ್ತಾರೆ ಸರ್. ನಾನು ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಇಮಿಡಿಯೇಟ್ಲಿ ಇವರು ಸಾಕ್ಷಿ ಇದ್ರು, ಅಲ್ಲಿ ಇವರು ನನಗೆ ಹೆಲ್ಪ್ ಮಾಡಿದ್ರು. ಅಂತ ಸಂದರ್ಭದಲ್ಲಿ ವೆಂಕಟೇಶ್ ದೇಸಾಯಿ ಸರ್ ಅಡ್ಮಿಟ್ ಮಾಡ್ಕೊತಾ ಇದ್ರು. ಅವಾಗ ದಯಾನಂದ ರೆಡ್ಡಿ ಅಂತ ಸರ್ ಅದಾರೆ ಎಂ ಡಿ ಅವರು. ಅವ್ರು ಏನಂದ್ರು ಗೊತ್ತೇ, ಇಂಥ ಎಲ್ಲ ಬರೀ ಇಂಥವೇ ಕೆಲಸ ಪ್ರಕಾಶ್ ಮಂದಿದು ಒಂದು ಟ್ಯಾಬ್ಲೆಟ್ ಕೊಟ್ಟು ಡೋಲೋ ಸಿಬಿಟಿ ಕೊಟ್ಟು ಒಂದು ಮೂಲೆ ಬಂದು ಬಿಸಾಕಲೇ ಅಂತ ಹೇಳಿದ್ರು ದಯಾನಂದ ರೆಡ್ಡಿ ಸರ್. ಆ ನಂತರ ನನಗ ಯಾಕೆ ಸರ್ ನಿಮ್ಮ ಮಕ್ಕಳ ಆಸ್ಪತ್ರೆ ಅಂತ ನಾನು ಕೇಳಿ ನಿಜ. ಅಂತ ಸಂದರ್ಭ ಮಕ್ಕಳ ಎದುರು ಮತ್ತೆ ಡಾಕ್ಟರ್ಗಳಿಗೆ ಅಂತ ನಾನು ಹುಡ್ಲಾಕ್ ಬಂದು ಪೊಲೀಸರು ಹಿಡ್ಕೊಟ್ಟು ನನ್ನ ತಂದೆಯವರು ಎಲ್ಲರೂ ಬರ್ತಾ ಇದ್ರು. ನಾನು ಪೊಲೀಸ್ ಕಸ್ಟಡಿ ಒಳಗೆ ಅರೆಸ್ಟ್ ಮಾಡಕ್ ನಿಂತಿದ್ರು. ನಿಮ್ಗೆ ನಾ ಅವತ್ತಿನ ದಿನ ನಿಮ್ಗೆ ಫೋನ್ ಮಾಡಿದ್ದೆ, ನಿಮ್ಗೆ ಅವತ್ತಿನ ದಿನ ಫೋನ್ ಮಾಡಿದೆ ಸರ್. ನಾನು ಕೊಡ್ತೇನೆ ಸರ್. ನಿಮ್ಗೆ ರೆಡ್ಡಿ ಸಾಹೇಬ್ರಿಗೆ ನಾ ಸರ್ ಈಗ ನಮ್ಮ ತಂದೆಯವರಿಗೆ ಅಡ್ಮಿಟ್ ತಂದಿನಿ ಸರ್. ಇಲ್ಲಿ ಬೆಡ್ ಇಲ್ಲ ಅಂತ ಇದ್ರಾಗ ಎಮರ್ಜೆನ್ಸಿ ವಾರ್ಡ್ ಹೋಗಿ ಬಿಡಾಕ ನೋಡಿ ಎಮರ್ಜೆನ್ಸಿ ವಾರ್ಡ್ ಏನ ನಿಮ್ಮ ಮಾತಾಡೋ ಸ್ಟೈಲ್ ಇದೆ ಅದಕ್ಕೆ ಮಂದಿ ಹೆಂಗ್ ಬಿಹೇವ್ ಮಾಡ್ತಾನೆ ಕೂಡ ಅವಾಗ ಮಾತಾಡಿದ್ರೆ ಯಾಕೆ ಹೇಳ್ತಾರೆ ಪೊಲೈಟ್ಲಿ ಹೇಳ್ಬೇಕು. ನಮ್ಮ ಎಮರ್ಜೆನ್ಸಿ ವಾರ್ಡ್ ಅಂದ್ರೆ ಎಮರ್ಜೆನ್ಸಿ ವಾರ್ಡ್ ಅಡ್ಮಿಟ್ ಅವರೆಲ್ಲ ಬಿಸಾಕಿರ್ತಾರೆ ಅವರೆಲ್ಲ ಇಲ್ಲ ಅಡ್ಮಿಟ್ ಮಾಡಿರ್ತಾರೆ ನೋಡ್ತಾರೆ. ಆಯ್ತು ನೋಡ್ತಾರೆ ಯಾರು ಓಂ ಪ್ರಕಾಶ್ ಏನಪ್ಪ ಎಂಆರ್ಐ 50% ಕನ್ಸೆಷನ್ ಯಾಕೆ ಆಗ್ತಾ ಇಲ್ಲ ನಮ್ಗೆ? MRI price भी MRI सिटी पर बीपीएल कार्ड 3000 रुपीज है सर. बीपीएल कार्ड 3000 है सर. SC तरफ फ्री है सर. SC ಎರಡು ಸರ್. 2 ತಕ್ಕ 3,000 ರೂಪಾಯಿ ಸರ್. 5,000 ಆಗಿದೆ. ಅವ್ನು ಎಲ್ಲಿ ಕರಿಯೋನು ಇಲ್ಲ ನೋಡು. ಯಾರ ಮನುಷ್ಯ ಕರಿಯೋನು? MRI ಯಾರು? ಎಷ್ಟು ಹೇಳಪ್ಪ ನೀನು? 3,500 ಯಾರು? 2 ಸರ್. 2 ತಕ್ಕ ಅಲ್ಲಪ್ಪ ನಿಮ್ಗ MRI ಕಾಸ್ಟ್ ಎಷ್ಟು ಸರ್? ಅದು 5,000 ರೂಪಾಯಿ ಸರ್. ಡಿಸ್ಕೌಂಟ್ ಆಗಿ 2,000 5,000 ಇದೆ ಸರ್. ಡಿಸ್ಕೌಂಟ್ ಆಗಿ 50% ಡಿಸ್ಕೌಂಟ್ ಕೊಟ್ರೆ ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು. ನೀವು ಸರ್ ಬರ್ತೀವಿ ಸರ್. ಬರ್ದಿಲ್ಲ ನೀವು ಸರಿ ಮಾತಾಡೋಲ್ಲ. ಮತ್ತೆ ಅವ್ರು ಹೇಳಿ ಅವ ಇನ್ನೊಬ್ಬ ಏನ್ ಹೇಳತ್ತಾನೆ ಅಲ್ಲಿ ಡಿಸ್ಕೌಂಟ್ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ನಿಮ್ಗೆ
ನೀವು ಅದು ಕರೆಕ್ಟ್ ಆಗಿ ಹೇಳಬೇಕು. ಕಾಸ್ಟ್ ಇದೆ 50% ಕನ್ಸೆಷನ್ ಕೊಡ್ಲತ್ತಿ ಬಿಪಿಎಲ್ ಕಾರ್ಡ್ ಅಂತ ಕರೆಕ್ಟ್ ಆಗಿ ಹೇಳಿ. ಸರಿ ಸರ್. ಇಲ್ಲಿ ಕೆಲಸ ಮಾಡಕ್ಕಾಗಿಲ್ಲ ಅಂದ್ರೆ ಬಿಡ್ರಿ, ಬೇರೆ ಯಾರು ಕೊಡ್ತೀವಿ. ಫಾಲ್ತು ಕೆಲಸ ಕೊಟ್ಟು ಈ ರೀತಿ ಆಗೋದಿಲ್ಲ. ಸರ್ ರಾಜೇಶ್ ಕಾಣಿಸ್ತಿಲ್ಲ.